ಮಡಿವಾಳ ಸಮಾಜದ ಸಮುದಾಯ ಭವನವನ್ನು ಉದ್ಘಾಟಿಸಿ ನೆರವಿನ ಭರವಸೆ ನೀಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಶಿರಸಿ ಕೃಷಿ ಭಾರತಿ ಕೇಂದ್ರದ ಹತ್ತಿರ ಮಡಿವಾಳ ಸಮಾಜದಿಂದ ಸುಮಾರು 80 ಲಕ್ಷಕ್ಕೂ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನೂತನ ಸಮುದಾಯದ ಭವನದ ಕಟ್ಟಡದ ಉದ್ಘಾಟನೆಯನ್ನು ಚಿತ್ರದುರ್ಗದ ಜಗದ್ಗುರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ನೆರವೇರಿಸಿದರು. ಯಾವುದೇ ದೇಶಕ್ಕೆ ಹೋಗಲಿ ನಮಗೆ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಎಚ್ಚರ ಇರಬೇಕು. ಶಾಸಕ ಭೀಮಣ್ಣ ಟಿ ನಾಯ್ಕ್. ನಾವು ಯಾವುದೇ ದೇಶಕ್ಕೆ ಹೋಗಲಿ ಆ ದೇಶದ ನಡೆ ನುಡಿ ಭಾಷೆ ಸಂಸ್ಕೃತಿ ನಮ್ಮನ್ನು ಆವರಿಸಿ ಬಿಡುತ್ತದೆಯಾದರೂ ತವರು ದೇಶಕ್ಕೆ ಬಂದಾಗ ನಾವು ನಮ್ಮ ಸಂಸ್ಕೃತಿಗೆ ಹೊಂದಿಕೊಂಡು ಬಿಡುತ್ತೇವೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಲಯನ್ಸ್ ಶಾಲೆಯಲ್ಲಿ ನಡೆದ 10ನೇ ವರ್ಷದ SSLC ಪ್ರೇರಣಾ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಅಮೆರಿಕ ಪ್ರವಾಸದ ಬಗ್ಗೆ ವೈಯಕ್ತಿಕ ಅಭಿಪ್ರಾಯವನ್ನು ಮಕ್ಕಳ ಮುಂದೆ ವ್ಯಕ್ತಪಡಿಸಿದರು. ನಡೆಗುಡಿ ಇದೆಯೋ ಇದನ್ನೇ ಧೈರ್ಯ ಇಟ್ಕೊಂಡೆ. ನಾನು ಫ್ಲೈಟ್ ಹತ್ತಿದೆ. ನಾನು ಹತ್ತಿದಾಗ ದುಬೈ ಹೇಳಿದೆ. ನಾನು ದುಬೈ ಅಂತ ತೊಂದರೆ ಆಗಿಲ್ಲ. ನಾನು ಅಮೇರಿಕ ಹೇಳಿದೆ. ಅಮೇರಿಕದ ಮಿಯಾಮಿ ಏರ್ಪೋರ್ಟ್ ಅಲ್ಲಿ ಇಳಿದಾಗ ಅಲ್ಲಿ 40 ಮಾತನಾಡುವಾಗ ಯಾವ ಭಾಷೆಯಲ್ಲಿ ಯಾವ ದೇಶದಲ್ಲಿ ನಾವು ಇಳಿತೀವಿ ಯಾವ ಜನರ ಸಂಪರ್ಕವನ್ನು ನಾವು ಮಾಡ್ತೀವಿ ಅಲ್ಲಿ ತನ್ನ ಭಾಷೆಯನ್ನು ಕಲಿತಕ್ಕಂಥ ವಿಚಾರ ಇರಬೇಕು. ಆ ವಿಚಾರವಿದ್ದಾಗ ಭಾವನೆಗಳಿದ್ದಾಗ ತನ್ನಿಂದನ ಭಾಷೆಯನ್ನ ದೇಶಕ್ಕೆ ಕಲಿಸುತ್ತೆ. ನಮಗೆ ಆ ಕಲಿತಕ್ಕಂಥ ಭಾವನೆ ನಮ್ಗೆ ಇರ್ಬೇಕು. ಆ ರೀತಿಯಲ್ಲಿ ನಾನು ಹೋದಾಗ ಸುಮಾರು 15 ದಿವಸ ನಾನು ಇದ್ರೂ ಕೂಡ ಯಾವುದೇ ರೀತಿ ನನಗೆ ಭಾಷೆ ತೊಂದರೆ ಆಗಿಲ್ಲ. ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿ ನನಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆ ಹೋಗ್ಬೇಕು ಮಾಡ್ಕೊಂಡೋದನ್ನ ಹೋಗಿ ಪ್ರವಾಸ ಮಾಡಿ ಬಂದೆ. ಆದ್ರೆ ಅಲ್ಲಿ ಪ್ರವಾಸದಲ್ಲಿ ಕಂಡಿರುವಂತಹದ್ದು ತಾವೇನ ವಿದ್ಯಾರ್ಥಿಗಳಿದ್ದೀರಿ ತಾವೆಲ್ಲರೂ ಕೂಡ ಬಹಳಷ್ಟು ಜನ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಆ ಇಂಡಿಯಾದಲ್ಲಿ ಹೆಚ್ಚಿನ ಜನ ನಮ್ಮ ಕರ್ನಾಟಕದಲ್ಲಿ ಇರ್ತಾರೆ. ಬಹಳಷ್ಟು ಜನ ಉದ್ಯೋಗ ಬರುವಂತವರು ಎಲ್ಲ ರೀತಿಯ ತ್ಯಾಗವನ್ನು ಮಾಡಿ ಆ ಸ್ಥಾನದಲ್ಲಿ ಕೂರ್ತಕ್ಕಂಥ ಭಾವನೆ ಇರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಆ ಆಸನ ಅದಕ್ಕೂ ಮೊದಲು ನಾನಿವತ್ತು ನೀವೆಲ್ಲರೂ ಕೂಡ ಒಳ್ಳೆ ಶಿಕ್ಷಣ ಒಂದ್ ಕಡೆ ಇವತ್ತು ಈ ಶಿಕ್ಷಣದಲ್ಲಿ ಕೂಡ ಯಾವುದೇ ರೀತಿಯ ತಾರತಮ್ಯಗಳು ಆಗಬಾರ್ದು, ಮಕ್ಕಳಿಗೆ ಯಾವುದೇ ರೀತಿಯ ಹಣದ ತೊಂದರೆ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಸರ್ಕಾರವು ಕೂಡ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದೆ. ಚಪ್ಪಲಿಂದ ಹಿಡಿದು ಪೌಷ್ಟಿಕ ಆಹಾರದಿಂದ ಹಿಡಿದು ಬಿಸಿ ಊಟದಿಂದ ಹಿಡಿದು ನಿಮಗೆ ಪಠ್ಯ ಪುಸ್ತಕವನ್ನ ಸಮವಸ್ತ್ರವನ್ನ ಕೊಡೋ ಮುಖಾಂತರ ಇಲ್ಲಿ ಬಡವ ಬಲ್ಲಿಗ ಅನ್ನೋ ಕಾರ್ಯಕ್ರಮ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಈ ವ್ಯವಸ್ಥೆ ಸರ್ಕಾರ ಮಾಡಿದೆ. ಇದನ್ನ ನಮ್ಮ ಗ್ರಾಮೀಣ ಭಾಗದ ಅನೇಕ ನಗರ ಇರ್ಬೋದು, ಗ್ರಾಮೀಣ ಭಾಗದ ಮಕ್ಕಳು ಇರ್ಬೋದು, ಇದನ್ನ ಬಹಳಷ್ಟು ಜನ ಅಚೀವ್ ಮಾಡ್ಕೊಂಡಿದ್ದೀವಿ. ಹಿಂದೆ SSLC ಒಬ್ಬ ದೇವರೇ ಅಂತ ಒಬ್ಬ ಹುಡುಗಿ ಅಲ್ಲಿ ಕೂಡ ರಾಜ್ಯ ಮಟ್ಟದ ನಾಯಕನ್ನ ಒಬ್ಬ ಗ್ರಾಮೀಣ ಭಾಗದ ಬಡವನ ಮಗಳು ತಲುಪುತ್ತಾರೆ. ಯಾಕೆ ನಮ್ಮಲ್ಲಿ ಮೇಲೂ ಕೂಡ ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ನಾನು 100% ಮಾಡ್ತೀನಿ ಅನ್ನೋ ಭಾವನೆ ಇವತ್ತಿನಲ್ಲಿ ನಿಮ್ಮ ಮನಸ್ಸಿಗೆ ಬರೋದಿಲ್ಲ. ಯಾವುದೇ ಒಂದು ಹೇಳಿ ಎಸ್ ನಾನು ಹಿಡಿತೀನಿ ಅನ್ನಷ್ಟು ಧೈರ್ಯವಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆಗಬೇಕಾಗುತ್ತೆ. ಒಂದು ಮಾತು ನನ್ನ ಹೇಳಕ್ಕೆ ಬಯಸಿ ನಾನು ಮೊನ್ನೆ ಬೇರೆ ಕಾರಣಕ್ಕಾಗಿ ನಾನು ಸೇವಾ ಮನೋಭಾವನೆ ಇರುವ ನೌಕರರು ಮಾತ್ರ ಸಂಘಕ್ಕೆ ಬರಬೇಕು. ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಾಕ್ಷರಿ.
ಕೆಲಸದಲ್ಲಿ ಸೇವಾ ಮನೋಭಾವನೆ ಉಳ್ಳವರು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ನಾನು ರಾಜ್ಯಾಧ್ಯಕ್ಷನಾದ ಮೇಲೆ 25 ಸರ್ಕಾರಿ ಆದೇಶಗಳನ್ನು ಜಾರಿಗೆ ಬರುವಂತೆ ಮಾಡಿದ್ದೇನೆ. ಸರ್ಕಾರಿ ನೌಕರರ ಹಲವಾರು ಬೇಡಿಕೆಗಳಿಗೆ ಸ್ಪಂದಿಸಿದ್ದೇನೆ ಮತ್ತು ಇನ್ನಷ್ಟು ಬೇಡಿಕೆಗಳಿವೆ. ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನೌಕರರ ಸೇವೆಗಾಗಿ ದುಡಿಯುತ್ತೇನೆ. ನನಗೆ 2ನೇ ಬಾರಿ ರಾಜ್ಯಾಧ್ಯಕ್ಷನಾಗಿ ನೌಕರರ ಸೇವೆ ಮಾಡಲು ಅವಕಾಶ ನೀಡಿದ ನೌಕರರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತೇನೆಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಾಕ್ಷರಿ ಶಿರ್ಸಿಯಲ್ಲಿ ತಿಳಿಸಿದ್ದಾರೆ. ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನಂತರ ಮತ್ತೊಮ್ಮೆ ರಾಜ್ಯದ ನೌಕರ ಅವಕಾಶ ಕೊಟ್ಟಿದ್ದಾರೆ. ಸಂಘಟನೆಯಲ್ಲಿ ನಿರಂತರವಾಗಿ 20 ವರ್ಷಗಳಿಂದ ನಿರಂತರವಾಗಿ ಸೋಲಿಲ್ಲದೆ ಸಂಘಟನೆಯನ್ನು ಕಟ್ತಾ ಕೆಲಸ ಮಾಡ್ತಾ ಬಂದಿದ್ದೇನೆ. ಶಿವಮೊಗ್ಗದಲ್ಲೂ ಕೂಡ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ರು. ಮಾಧ್ಯಮ ಮಿತ್ರರು ತಾವೆಲ್ಲ ಇದ್ದೀರಾ, ಶಿವಮೊಗ್ಗದಲ್ಲಿ ಪತ್ರಿಕೆ ಮಾಧ್ಯಮದವ್ರನ್ನ ಕೇಳಿದ್ರೆ ಶಿವಮೊಗ್ಗದಲ್ಲಿ ಹೆಂಗಿದೆ ಸಂಘಟನೆ, ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ಪತ್ರಿಕಾ ಮಾಧ್ಯಮದವ್ರ ಜೊತೆ ಷಡಾಕ್ಷರ ಹೆಂಗಿದ್ದಾರೆ ಅಂತೇಳಿ ಅವ್ರನ್ನ ಕೇಳಿದ್ರೆ ಗೊತ್ತಾಗ್ತದೆ. ಆ ರೀತಿಯಾಗಿರುವಂಥ ಒಂದು ಒಳ್ಳೆಯ ಬಾಂಧವ್ಯಗಳನ್ನು ಇಟ್ಕೊಂಡು ಸಂಘಟನೆಯನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕಟ್ಟಿದ್ದೇವೆ, ಬೆಳೆಸಿದ್ದೇವೆ. ಅದೇ ರೀತಿ ರಾಜ್ಯಕ್ಕೆ ಅವಕಾಶ ಸಿಕ್ಕಾಗಿರುವಂಥ ಒಂದು ಸಂಘಟನೆಯನ್ನು ಕಟ್ಟಿದ್ದೇವೆ, ಯಶಸ್ಸನ್ನು ಸಾಧಿಸಿದ್ದೇವೆ. ಸಾಕಷ್ಟು ಸಮಸ್ಯೆಗಳಿತ್ತು, ಸವಾಲುಗಳಿತ್ತು. ಅವತ್ತಿನ ದಿನಗಳಲ್ಲಿ 7 ಪೇ ಕಮಿಷನ್ ವಿಚಾರ ಇರ್ಬೋದು, ಬೇರೆ ವಿಚಾರ ಎಲ್ಲಕ್ಕೂ ಕೂಡ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಅವತ್ತು ಕೂಡ ಮಾಡಿದ್ದೇವೆ, ಗುರಿಯನ್ನು ಮುಟ್ಟಿದ್ದೇವೆ, ಯಶಸ್ಸನ್ನು ಕಂಡಿದ್ದೇವೆ. ಸುಮಾರು 25 ಸರ್ಕಾರಿ ಆದೇಶಗಳನ್ನು ಕೂಡ ಆ ಸಂದರ್ಭದಲ್ಲಿ ನಾವು ಮಾಡಿಸಿದ್ದೇವೆ. ಆ ಸಂದರ್ಭದಲ್ಲಿ ಯಾರ ಅವಧಿಯಲ್ಲಿ ಬರೆದಷ್ಟು ಸಮಸ್ಯೆಗಳು ನಮ್ಮ ಅವಧಿಯಲ್ಲಿ ಬಂತು. ಕೋವಿಡ್ ಬಂತು, 1 ವರ್ಷ ನಮ್ಮ ಸಂಘಟನೆ ಬದುಕೇ ಕಳೆದೋಯ್ತು. 1 ವರ್ಷ ತಮ್ಮ ಕೂಡ ಗೊತ್ತು. ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಬಂತು, ಆ ಸಂದರ್ಭದಲ್ಲೂ ಆಯಿತು. ಮಡಿಕೇರಿ ಗುಡ್ಡ ಕುಸಿತ, ಇವೆಲ್ಲ ಪ್ರಕರಣಗಳು ಬಂದಾಗ್ಯೂ ಕೂಡ ಸಂಘಟನೆ ನೌಕರರ ಸಮಸ್ಯೆಗಳಿಗೆ ಧ್ವನಿಯಾಗಿ ಸುಮಾರು 25 ಸರ್ಕಾರಿ ಆದೇಶಗಳನ್ನು ಮಾಡುವ ಮೂಲಕ ನೌಕರ ಮನಸ್ಸಲ್ಲಿ ಚಿರಸ್ಥಾಯಿ ಉಳಿಯುವಂಥ ಕೆಲಸವನ್ನು ಮಾಡಿದೆ. ಆ ಕಾರಣಕ್ಕಾಗಿ ನಡೆದಂಥ ಚುನಾವಣೆಯಲ್ಲೂ ಕೂಡ ಅವಕಾಶಗಳನ್ನು ಮತ್ತೆ ನಮಗೆ ಬಹುಶಃ ನಾವು ಮಾಡಿರೋ ಕೆಲಸಕ್ಕೆ ಚುನಾವಣೆಯಲ್ಲಿ ಅವಿರೋಧ ಆಗಬೇಕಾಗಿತ್ತು. ಡೆಮೋಕ್ರಸಿ ನಿಲ್ಲಲ್ಲ ಅಂತ ಹೇಳೋಂಗಿಲ್ಲ, ನಿಲ್ಲೋದು ಮುಖ್ಯ ಅಲ್ಲ, ಯಾವ ರೀತಿಯಲ್ಲಿ ಗೆಲ್ದಿದ್ದೇವೆ, ಏನಾಗಿದ್ದೇವೆ, ಯಾರು ಓಟ್ ಹಾಕಿದ್ದಾರೆ ಅನ್ನೋದು ಮುಖ್ಯ. ಬಹುಶಃ ಈ ಭಾಗದಲ್ಲೆಲ್ಲ ಕೂಡ ಸರ್ವರು ಸಜ್ಜನಿದ್ದಾರೆ. ಅಂದರೆ ಇವತ್ತು ವ್ಯವಸ್ಥೆಗಳ ಸುಧಾರಣೆಗಳು ಕೂಡ ಆಗಬೇಕಾಗ್ತದೆ. ಅನುಭವದಲ್ಲಿ ಸಾಕಷ್ಟು ಸುಧಾರಣೆಗಳಾಗಬೇಕು. ನಂಬಿಕೆ, ಭಾವನೆ, ಕೆಲಸ, ಕರ್ತವ್ಯಕ್ಕೆ ಗೌರವ ಇಲ್ಲದಿರುವ ದಿನಗಳಲ್ಲಿ ಸುಧಾರಣೆಗಳನ್ನು ಕೂಡ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಆ ವಿಚಾರದಲ್ಲೂ ಕೂಡ ನಮ್ಮ ಪ್ರಯತ್ನಗಳಿದೆ ಸುಧಾರಣೆಯಲ್ಲಿ. ಅಂದರೆ ಕೆಲಸ ಮಾಡುವಂಥ ಮಾನಸಿಕತೆ ಇರುವಂಥ ನಾಯಕರು ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಸೇವಾ ಮನೋಭಾವ ಇರೋರು ಸಂಘಟನೆಗೆ ಬರಬೇಕಷ್ಟೆ. ಈಗ ಇವತ್ತು ರಜಾ ಇದ್ದೆ, ಆರಾಮಾಗಿ ಫ್ಯಾಮಿಲಿ ಜೊತೆಗಿದ್ದು ರೆಸ್ಟ್ ಮಾಡೋಣ, ನಾನು ಇವತ್ತು ಇಲ್ಲಿ ಮುಗಿಸ್ಕೊಂಡು ನಾಳೆ ಮಂಡ್ಯಕ್ಕೆ ಹೋಗಬೇಕು. ನಿನ್ನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೆ. ಸೊ ಪ್ರವಾಸ ದಿನ 400-500 ಕಿಲೋಮೀಟರ್ ಹೋಗಿದ್ದೇನೆ, ಜಿಲ್ಲೆಗೆ ಹೋಗಿದ್ದೇನೆ, ರಾಜ್ಯ ಸುತ್ತಿದ್ದೇನೆ, ಪ್ರಶ್ನೆ ಇಲ್ಲ. ಚುನಾವಣೆಯಲ್ಲಿ ಈ ಥರದ್ದು ಆಗ್ತದೆ, ಏನೋ ಆಗಿದೆ, ರಿಸಲ್ಟ್ ಬಂದೇ ಒಪ್ಕೊಂಡಿದ್ದೇವೆ, ಕೆಲಸ ಮಾಡ್ತಾಯಿದ್ದೆ. ಮುಂದೆ 5 ವರ್ಷ ಮಾಡಿ ಜಾರಿಗೆ ಬರಬೇಕು. ನಮ್ಮ ಮುಂದೆ ಆರೋಗ್ಯ ಯೋಜನೆ ಜಾರಿಗೆ ಬಂದಿಲ್ಲ. ಸೊ ಹಾಗಾಗಿ ಆರೋಗ್ಯ ಯೋಜನೆ ಜಾರಿಗೆ ಬರಲಿಕ್ಕೆ ಎಲ್ಲ ಪ್ರಕ್ರಿಯೆ ಮುಗಿದಿದೆ, ಲಾಂಚ್ ಆಗಬೇಕು. ಇದೇ 20ನೇ ತಾರೀಕು ಫೆಬ್ರವರಿ, ಕಮಿಂಗ್ ಫೆಬ್ರವರಿ ಮುಖ್ಯಮಂತ್ರಿಗಳಿಗೆ ಜೊತೆ ಒಂದು ಕಾರ್ಯಕ್ರಮ ಕೂಡ ನಾವು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದೇವೆ. ಸೊ ಅದು ಕೂಡ ಹೆಲ್ತ್ ಸ್ಕೀಮ್ ಜಾರಿಗೆ ತರಲಿಕ್ಕೆ ಮುಖ್ಯಮಂತ್ರಿಗಳು ಒತ್ತಡ ಇದ್ದೇವೆ. ಎಲ್ಲ ಪ್ರೋಗ್ರೆಸ್ ಮುಗಿದಿದೆ. 5 ಲಕ್ಷ ಕುಟುಂಬದ ಸದಸ್ಯರಿಗೆ ಎಲ್ಲ ಆಸ್ಪತ್ರೆ, ಎಲ್ಲ ಕಾಯಿಲೆಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡೋ ಯೋಜನೆ. ನಾವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತೀವಿ, ಸರ್ಕಾರ ಸ್ವಲ್ಪ ಆಗ್ತದೆ. ಎಲ್ಲ ಕಾಯಿಲೆ, ಎಲ್ಲ ಆಸ್ಪತ್ರೆಗೆ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಅದ್ಭುತ ಯೋಜನೆ ಜಾರಿಯಾಗಿದೆ. ಬಟ್ ಲಾಂಚ್ ಆಗಬೇಕಷ್ಟೇ. ಲಾಂಚ್ ಮಾಡೋ ಕೆಲಸ ಬ್ಯಾಲೆನ್ಸ್ ಇದೆ. ವರ್ಷ 20 ಮಾಡ್ಬೋದು. ಸಿದ್ದಾಪುರದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಮಡಿವಾಳ ಶ್ರೀ ಮಾಚಿದೇವರ ಜಯಂತಿ. ತಾಲೂಕು ಆಡಳಿತ ಸಭಾಭವನದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ನಡೆಯುತ್ತಿದೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಹಿತ್ಲುಕೊಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ತಹಸೀಲ್ದಾರ್ MR ಕುಲಕರ್ಣಿ ಅಧ್ಯಕ್ಷತೆ ವಹಿಸಿದರು. ತಾಲೂಕು ಮಂಡಳ ಸಮಾಜದ ಅಧ್ಯಕ್ಷ PB ಹೊಸೂರ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ವಿನಯ್ ಹೊನ್ನೆಗುಂಡಿ, ನಾಮಧಾರಿ ಸಮಾಜದ ಉಪಾಧ್ಯಕ್ಷ KG ನಾಗರಾಜ್, ಬ್ರಾಹ್ಮಣ ಸಮಾಜದ ಮಹೇಶ್ ಹೆಗಡೆ, ಲಿಂಗಾಯತ್ ಸಮಾಜದ CS ಗೌಡರ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿರ್ವಹಿಸಿ ಶಿರಶ್ಛೇದನವನ್ನ ಮಾಡಿ ವೀರಾವೇಶದಿಂದ, ಅಂದ್ರೆ ತಂದೆಯ ಆದೇಶವನ್ನ ತಾನು ಪಾಲನೆ ಮಾಡಿ ಜಯಶಾಲಿ ಆದೆ ಅಂತಕ್ಕಂಥ ಹುಮ್ಮಸ್ಸಿನಿಂದ, ಅಹಂಕಾರದಿಂದ ಶಿವಗಣ ನಡೀತಕ್ಕಂಥ ಶಿವಸಭೆಗೆ ಮಡಿವಾಳ ವೀರಭದ್ರ ದೇವ ಬರ್ತಾನೆ. ಆ ಶಿವ
ದಕ್ಷನನ್ನ ಸಂಹಾರ ಮಾಡಿರ್ತಕ್ಕಂಥ ರಕ್ತಸಿಕ್ತವಾದ ಕತ್ತಿ, ಮತ್ತೆ ಅವನ ದೇಹದಿಂದ ಚಿಮ್ಮಿದ ರಕ್ತ ತನ್ನ ಉತ್ತರಿಯನ್ನ ಒದ್ದೆ ಮಾಡಿಬಿಡುತ್ತೆ. ಉತ್ತರಿ ಅಂತಂದ್ರೆ ಅವನು ಹಾಕೊಂಡಿರ್ತಕ್ಕಂಥ ಒಂದು ಶಾಲ್ ಒದ್ದೆ ಮಾಡಿರುತ್ತೆ. ಅದು ಯಾವುದು ನನಗೆ ಲಕ್ಷ್ಯಕ್ಕೆ ಬರೋದಿಲ್ಲ. ಯಾವುದು ಲಕ್ಷ್ಯಕ್ಕೆ ಬಂದನೆ ತನ್ನ ತಂದೆಯನ್ನ ಮೆಚ್ಚಿಸಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ, ತಾನು ಮಹಾನ್ ಕಾರ್ಯವನ್ನು ಸಾಧನೆ ಮಾಡಿದ್ದೇನೆ ಅನ್ನೋ ಉದ್ದೇಶಕ್ಕಾಗಿ ಓಡೋಡಿ ಬರ್ತಾನೆ. ಶಿವಗಣವನ್ನು ಸೇರಿಕೊಂಡು ಸಭೆ ಮಾಡ್ತಾ ಇರ್ತಾನೆ. ಋಷಿ ಮುನಿಗಳು, ದೇವಾನ್ ದೇವತೆಗಳು ಎಲ್ಲ ಇರ್ತಾರೆ. ಆಗ ಆ ಇಡೀ ಶಿವಗಣವ ಮೇಲಿಗೆ ಆಗಿಬಿಡುತ್ತೆ. ಶಿವ ಕೆಂಗಣ್ಣಿಂದ ನೋಡಿ ಬೇಸರ ಆಗ್ಬಿಡುತ್ತದೆ ಶಿವನಿಗೆ. ತಾನು ಹೇಳ್ತಕ್ಕಂಥದ್ದು ಏನೋ ಮಾಡಿದ್ದೇನು, ಇಲ್ಲಿ ಬಂದು ಶಿವಗಣವನ್ನ ಪವಿತ್ರಗೊಳಿಸ್ಬಿಟ್ಟ ಅಂತ ಹೇಳಿ ನೀನು ಮಾಡಿದ ಕಾರ್ಯಕ್ಕಾಗಿ ನೀನು ಮೂಲ. ದಾರ್ಶನಿಕರು ಸರ್ವ ಜನಾಂಗದ ಏಳಿಗೆಗಾಗಿ ದುಡಿಯುವ ಮಹಾನ್ ಪುರುಷರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮೀಜಿ. ದೇಶದಲ್ಲಿ ಬಂದು ಹೋಗಿರುವ ಎಲ್ಲ ದಾರ್ಶನಿಕರು ಕೇವಲ ಒಂದು ಜಾತಿಗೆ ಸೀಮಿತರಾಗದೆ ಸರ್ವ ಜನಾಂಗದ ಏಳಿಗೆಗಾಗಿ ದುಡಿದು ಅಮರರಾದವರು. ಮಡಿವಾಳ ಮಾಚಿದೇವರು ಇಂತಹ ದಾರ್ಶನಿಕ ಪುರುಷರಲ್ಲಿ ಮುಂಚೂಣಿಯಲ್ಲಿ ನಿಂತು ಸರ್ವ ಸಮಾಜವನ್ನು ಉದ್ಧಾರ ಮಾಡಿದರೆಂದು ಚಿತ್ರದುರ್ಗದ ಜಗದ್ಗುರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು ಶಿರ್ಸಿಯಲ್ಲಿ ಕೃಷಿ ಭಾರತಿ ಕೇಂದ್ರದ ಹತ್ತಿರ ಮಡಿವಾಳ ಸಮಾಜದಿಂದ ಸುಮಾರು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನೂತನ ಸಮುದಾಯ ಭವನದ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಅನ್ನುವಂಥದ್ದಲ್ಲ, ಬಸವಣ್ಣನವರು ಲಿಂಗಾಯತರಿಗೆ ಅಷ್ಟೇ ಅನ್ನುವಂಥದ್ದಲ್ಲ, ಕನಕದಾಸರು ಕುರುಬರಿಗೆ ಅಷ್ಟೇ ಅನ್ನುವಂಥದ್ದಲ್ಲ, ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಜನಾಂಗಕ್ಕೆ ಅಷ್ಟೇ ಅನ್ನುವಂಥದ್ದಲ್ಲ, ಅಂಬೇಡ್ಕರ್ ದಲಿತರಿಗೆ ಅಷ್ಟೇ ಅನ್ನುವಂಥದ್ದಲ್ಲ. ಇವರು ಸರ್ವ ಸಮಾಜದ ಸಮಾನತೆಯ ಪುರುಷರು ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ಬೇಕು. ಇವರು ಜಾತಿ ಸೂಚಕವಾಗಿರುವಂತ ಶರಣರಲ್ರಿ. ಜಾತಿ ಸೂಚಕವಾಗಿ ಇತ್ತೀಚೆಗೆ ನಾವು ಅನ್ಕೊಂಡಿರುವಂತದ್ದು. ಇವರು ಯಾವ್ದ್ರ ಸೂಚಕರು ಅಂತಂದ್ರೆ ಜಾಗೃತಿಯ ಸೂಚಕರು ಅಂತ ಹೇಳಿ ಹೇಳ್ಬೇಕಾಗತ್ತೆ. ಇವರೆಲ್ಲ ಜಾಗೃತಿಗೋಸ್ಕರವಾಗಿ ಹುಟ್ಟಿದಂತವ್ರು. ಜಾತಿ ಒಂದು ನೆಪ ಮಾತ್ರ ಅಷ್ಟೇ, ಹುಟ್ಲಿಕ್ಕೆ ಬೇಕಾಗಿರುವಂತದ್ದು ಮಾತ್ರ. ಜಾತಿ ಯಾವತ್ತೂ ಕೂಡ ಮೇಲಲ್ಲ ಕೀಳಲ್ಲ. ನಾವು ಹುಟ್ಟಿರುವಂತದ್ದು ಒಂದು ಜಾತಿ ಅಷ್ಟೇ, ಅದು ಹೇಳಲಿಕ್ಕೆ ಅದು ಒಂದು ಕ್ಷಣ ಅಷ್ಟೇ. ಆದ್ರೆ ನಾವೆಲ್ಲರೂ ಕೂಡ ಮಾನವರೇ. ಮಾನವರು ಸಹಜವಾಗಿ ಏನಾಗಬೇಕು? ಮಾನವ ದೇವ ಮಾನವನಾಗ್ಲಿಕ್ಕೆ ಅವಕಾಶ ಇದೆ. ಇವರೆಲ್ಲರೂ ಕೂಡ ಮಾನವರಾಗಿ ಹುಟ್ಟಿದಂತವ್ರು. ದಾರ್ಶನಿಕರು, ಸಾಧು ಸಂತರು, ಎಲ್ಲ ಮಹಾತ್ಮರು ನಮ್ಮಾಗೆ ನಿಮ್ಮಾಗೆ ಜನಿಸಿದಂತವ್ರು. ಏನ್ ಸ್ಪೆಷಲ್ ಆಗಿ ಹುಟ್ಟಿದಾರ? ಏನ್ ಮೇಲೆ ಭೂಲೋಕದಿಂದ ದೇವಲೋಕದಿಂದ ಬಂದ್ಬಿಟ್ಟಿದಾರ? ಇಲ್ಲ. ನಾವೆಲ್ಲ ತಾಯಿ ಗರ್ಭದಿಂದ ಹೇಗೆ ಬಂದಿದೀವಿ ಹಾಗೆ ಇವರು ಕೂಡ ಬಂದಂತವ್ರು ದಾರ್ಶನಿಕರು. ನಾನು ಮಾನವನಾಗಿ ಜನಿಸಿ ಮಾನವನಾಗಿ ಹೋಗ್ಬಿಟ್ರೆ ಎಲ್ಲರೂ ಏನ್ ಹೇಳ್ತಾರೆ? ಹುಲು ಮಾನವ ಅಂತ ಕರೀತಾರೆ ಅಲ್ವಾ? ಮಾನವನಾಗಿ ಜನಿಸಿ ಮಾನವನಾಗಿ ಹೋಗ್ಬಿಟ್ರೆ ಏನಂತಾರೆ? ಹುಲು ಮಾನವ ಅಂದ್ರೆ ಏನಕ್ಕೂ ಉಪಯೋಗ ಇಲ್ಲ ಮಾನವ. ಮನುಷ್ಯ ಏನೂ ಉಪಯೋಗ ಇಲ್ಲ. ಮಾನವ ದೇವ ಮಾನವನಾಗ್ಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಕೂಡ ದೇವ ಮಾನವರಾಗ್ಲಿಕ್ಕೆ ಸಾಧ್ಯ ಇದೆ. ಆ ದಾರಿಯನ್ನ ಕಂಡಿಡ್ದಂಥವ್ರು, ಆ ದಾರಿಯನ್ನ ತೋರಿಸಿದಂಥವ್ರು, ಆ ದಾರಿಯಲ್ಲಿ ನಡೀರಿ ಅಂತ ಹೇಳಿದಂಥವ್ರು ಮಡಿವಾಳ ಮಾಚಿದೇವರು, ಎಲ್ಲ ಬಸವಾದಿ ಶಿವಶರಣರು ದಾರ್ಶನಿಕರು ಅಂತ ಹೇಳಿ ಹೆಮ್ಮೆಯಿಂದ ಹೇಳಬೇಕು. ಬಹುಶಃ ನಾವೆಲ್ಲ ಅವ್ರು ಹುಟ್ಟಲಿಲ್ಲದ್ರೆ ನಮ್ಮ ಜಾತಿಯಲ್ಲಿ ಅವರು ಜ್ಯೋತಿಗಳಾಗಿ, ಜಾಗೃತಿಯ ಪುರುಷರಾಗಿ, ಸಾಂಸ್ಕೃತಿಕ ನಾಯಕರಾಗಿ ಹುಟ್ಟಿದೇ ಹೋಗಿದ್ರೆ ಎಂತ ಪರಿಸ್ಥಿತಿ ಇತ್ತು ಗೊತ್ತಾ? ನಾವೆಲ್ಲ ಈಗ ಕೂಡ್ತಾ ಇದ್ವಾ? ನಾವೆಲ್ಲ ಈಗ ಚೇರ್ ಹಾಕೊಂಡು, ವೇದಿಕೆ ಹಾಕೊಂಡು, ವೇದಿಕೆ ಮೇಲೆ ಮಾತನಾಡುವಂಥದ್ದು ಸ್ವಾತಂತ್ರ್ಯ ಇತ್ತ? ಸಾಧ್ಯ ಇಲ್ಲ ಕಣ್ರಿ, ಸಾಧ್ಯ ಇಲ್ಲ. ಇವತ್ತು ಜೀತ ಪದ್ಧತಿ ಅವೆಲ್ಲ. ಆಟೋ ಚಾಲಕ ಮಾಲಕರ ಕ್ರಿಕೆಟ್ ಪಂದ್ಯಕ್ಕೆ ಚಾಲನೆ ನೀಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ.
ಶಿರ್ಸಿ ನಗರದ ಆಟೋ ಚಾಲಕ ಮತ್ತು ಮಾಲಕರ ಸಂಯುಕ್ತ ಆಶ್ರಯದಲ್ಲಿ ಹಾರ್ಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಶಿರಸಿಯ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ಉಪೇಂದ್ರ ಪೈ ಅವರು, ಆಟೋ ಚಾಲಕರು ತಮ್ಮ ದೈನಂದಿನ ಪರಿಶ್ರಮದ ಕರ್ತವ್ಯದ ಜೊತೆಯಲ್ಲಿ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಕ್ರೀಡೆಯಲ್ಲೂ ಸಕ್ರಿಯವಾಗಿ ಭಾಗವಹಿಸುವುದರ ಮುಖಾಂತರ ಸಮಾಜದಲ್ಲಿ ನಡೆಯುವಂತಹ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ತಾವು ಕೂಡ ಭಾಗಿಯಾಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾರ್ಕೆಟ್ ಪೊಲೀಸ್ ಠಾಣೆಯ ಪಿಎಸ್ಐ ರತ್ನಾಕುರಿ, ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನ್ಗಿರಿ, ನಗರಸಭೆ ಸದಸ್ಯ ಗಣಪತಿ ನಾಯ್ಕ್, ಅರ್ಚನಾ ಜಯಪ್ರಕಾಶ್, ಪ್ರಭಾಕರ್ ಜುಗ್ಳೇಕರ್ ಇತರರು ಉಪಸ್ಥಿತರಿದ್ದರು. ಕೂಡ ಶಿರಸಿಯಲ್ಲಿ ನಿರಂತರವಾಗಿ ಸೇವೆ ಕೊಡ್ತಾ ಇದ್ದೇವೆ ಅಂದ್ರೆ ನಾವು ಆಟೋದವರು ಅನ್ನೋದನ್ನ ಹೆಮ್ಮೆಯಾಗಿ ನಾವು ಹೇಳಬಹುದು. ಹಾಗಾಗಿ ಬೇರೆ ಯಾರೇ ಊರಿನ ಸ್ಥಳದಿಂದ ಬಂದಂತ ಜನರಿಗೆ ಸರಿಯಾದ ವಿಳಾಸಕ್ಕೆ, ಸರಿಯಾದ ಅವರ ಸಮಯಕ್ಕೆ ಅವರನ್ನ ಆ ವಿಳಾಸಕ್ಕೆ ತಲುಪಿಸುವಂತ ಕೆಲಸ ಅನೇಕ ವರ್ಷಗಳಿಂದ ನಮ್ಮ ಶಿರಸಿ ಆಟೋ ಚಾಲಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಯಲ್ಲಿ ಯಾರು ಎಷ್ಟೇ ಮೌಲ್ಯದ ತಮ್ಮ ವಸ್ತುಗಳನ್ನು ಕೂಡ ನಮ್ಮ ಆಟೋದಲ್ಲಿ ಬಿಟ್ಟು ಹೋದ್ರೆ ನಾವು ಅದರ ಬಗ್ಗೆ ಏನೂ ಚಿಂತೆ ಮಾಡಿ ವಿಚಾರ ಮಾಡಿದ್ರೆ ಅವರಿಗೆ ನೇರವಾಗಿ ತಲುಪಿಸೋ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಕೇವಲ ಅವರದ್ದು ಬಾಡಿಗೆ ಅಷ್ಟೇ ಬಿಟ್ಟರೆ ಉಳಿದ ಅವರ ಆಸ್ತಿ ನಾವು ಕೇಳೋದಿಲ್ಲ. ಬಾಡಿಗೆಗೆ ನಾವು ಏನು ಕೊಡುತ್ತೇವೆ ಅದನ್ನಷ್ಟೇ ನಾವು ಕೇಳ್ತಕ್ಕಂಥ. ಹಾಗಾಗಿ ಪ್ರಾಮಾಣಿಕ ಸೇವೆಗೆ ನಮ್ಮ ಶಿರಸಿ ಆಟೋ ಚಾಲಕರು ಬಹುಶಃ ಬಹಳ ಹೆಸರುವಾಸಿಯಾಗಿದ್ದಾರೆ. ಈ ಮಾತನ್ನ ಯಾಕೆ ಹೇಳ್ತೀನಿ ಕೇಳಿದ್ರೆ, ಪೊಲೀಸ್ ಅಧಿಕಾರಿಗಳೊಬ್ಬರು ವೇದಿಕೆ ಮೇಲೆ ಇದ್ದಾರೆ. ಈ ನಮಗೆ ಪೊಲೀಸ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ಭಾರತಕ್ಕೆ ಕಾಯಕಲ್ಪ ಕೊಡುವ ಬಜೆಟ್ ಆಗಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿರುವ ಬಜೆಟ್ ವಿಕಸಿತ ಭಾರತಕ್ಕೆ ಕಾಯಕಲ್ಪ ಕೊಡುವ ಬಜೆಟ್ ಆಗಿದೆ. ದೇಶದ ರೈತರ, ಮಹಿಳೆಯರ, ಯುವಕರ ಮತ್ತು ಬಡವರ ಏಳಿಗೆಗೆ ಮುಂಬರುವ 2047ರ ವಿಕಸಿತ ಭಾರತದ ಏಳಿಗೆಗೆ ಪೂರಕ ಯೋಜನೆಯಾಗಿದೆ. ಮಧ್ಯಮ ವರ್ಗ ಬಹಳ ವರ್ಷಗಳಿಂದ ನಿರೀಕ್ಷಿಸಿದ್ದ ಆದಾಯ ತೆರಿಗೆ ವಿನಾಯಿತಿ 12 ಲಕ್ಷದವರೆಗೆ ನೀಡಿದ್ದು ಮಧ್ಯಮ ವರ್ಗಕ್ಕೆ ನೀಡಿದ ಕೊಡುಗೆಯಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ಸಾಲದ ಮಿತಿ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಮಾಡಿರುವುದು ರೈತರಿಗೆ ಅನುಕೂಲವಾಗಿದೆ. ಮೀನುಗಾರರಿಗೆ ವಿಶೇಷ ಅನುದಾನ. ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಿಭಾಗ, ಕ್ಯಾನ್ಸರ್ ಔಷಧಿಗಳ ಬೆಲೆ ಇಳಿಕೆ, ಸರ್ಕಾರಿ ಶಾಲೆಗಳಲ್ಲಿ ಬ್ರ್ಯಾಂಡೇಜ್ ವ್ಯವಸ್ಥೆ. ಹೀಗಾಗಿ ಒಟ್ಟಿನಲ್ಲಿ ಇಂದಿನ ಬಜೆಟ್ ಭವಿಷ್ಯದಲ್ಲಿ ಭಾರತವು ಎಲ್ಲಾ ರಂಗಗಳಲ್ಲಿ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ಉದ್ದೇಶದಿಂದ ಬಜೆಟ್ ಮಂಡನೆಯಾಗಿರುತ್ತದೆ. ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿರುವುದು, ಯುವಕರಿಗೆ ತರಬೇತಿ ನೀಡಿ ಸ್ವಯಂ ಉದ್ಯೋಗಕ್ಕೆ ಒತ್ತು ನೀಡುವುದು ಮತ್ತು ಪ್ರಧಾನಮಂತ್ರಿ ಗ್ರಾಮೀಣ ರಸ್ತೆಗಳ ಯೋಜನೆಗಳಿಗೆ ಮತ್ತು ಮುದ್ರಾ ಯೋಜನೆಗಳ ಮೊತ್ತ, ಸಾಲ ಸೌಲಭ್ಯಗಳ ಏರಿಕೆ ಇಂತಹ ಮಹತ್ತರ ಯೋಜನೆಗಳು ನವಭಾರತಕ್ಕೆ ಸಾಕ್ಷಿಯಾಗಲಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳಿದ್ದಾರೆ.